ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಯಾರು ನಾನು ಟಿಕೆಟ್ ಕೊಡಕ್ಕಾಗ್ತದ? ಇಲ್ಲೆಲ್ಲ ಯಾವ್ದನ್ನ ಟಿಕೆಟ್ ನಾನು ಕೊಡಕ್ಕಾಗ್ತದ? ನಮ್ ಟಿಕೆಟ್ ಕೊಡೋರು ಹೈಕಮಾಂಡ್ ಕೊಡೋರು. ನಾವು ಕೇಳಿದೀವಿ ಬಹಳ ಜನ ಅಲ್ಪಸಂಖ್ಯಾತರು ಬಂದು ಶಾಮನೂರು ಶಿವಶಂಕರಪ್ಪ ಇರುವಾಗ ಇದು ನನ್ನ ಕೊನೆ ಚುನಾವಣೆ, ಅದಾದ್ಮೇಲೆ ಅಲ್ಪಸಂಖ್ಯಾತರಿಗೆ ನಾನೇ ನಿಲ್ಸಿ ಗೆಲ್ಸ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಬಹಳ ಜನ ನಂತ ಬಂದು ನಮ್ಮ ಅಲ್ಪಸಂಖ್ಯಾತರು 80,000 ಓಟ್ ಇದೆ, ದಯಮಾಡಿ ಶಾಮನೂರು ಶಿವಶಂಕರಪ್ಪ ಅವರು ಓಟ್ ಚುನಾವಣೆಯಲ್ಲಿ ಮಾತು ಕೊಟ್ಟಿದ್ರು, ಈ ಬಾರಿ ಬೈ ಎಲೆಕ್ಷನ್ ಅಲ್ಲಿ ನಮ್ಮ ಅಲ್ಪಸಂಖ್ಯಾತರನ್ನೇ ಟಿಕೆಟ್ ನೀವು ಕೊಡಿಸ್ಬೇಕು ಅಂತ ಬಂದು ಕೇಳಿದ್ದಾರೆ. ನಾನು ಅಲ್ಪಸಂಖ್ಯಾತ ನಾಯಕ ಅಂತ ನಂತಾವ್ ಇಲ್ಲಾಂದ್ರೆ ಯಾರು ತಗೋಕ್ ಕೇಳ್ತಾರೆ? ನಂತಾವ್ ತಂದೆ ಬಂದು ಕೇಳಬೇಕು. ನಾನು ಏನು ಹೇಳಿದ್ರು ನನ್ನ ವರದಿಯನ್ನ ನಾನು ಹೈಕಮಾಂಡ್ ಕೊಡ್ತೀನಿ. ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ಮಾಡ್ಬೇಕಾದ್ರೆ ನಾನು ಕೊಡಕ್ಕಾಗ್ತದೆ? ಟಿಕೆಟ್ ಇರ್ತೀವಿ ನಾನು ಕೊಡಕ್ಕಾಗ್ತದ? ನಾನು ಕೊಡಕ್ಕಾಗ್ತದಮ್ಮ? ಒತ್ತಾಯ ಸಮಾಜಕ್ಕೆ ಮಾಡ್ಲೇಬೇಕಿಲ್ಲ. ಈಗ ಅಲ್ಪಸಂಖ್ಯಾತರು ಮುಖಂಡರು ಬಂದು ಕೇಳಿದ್ದಾರೆ. ನಾನು ದಾವಣಗೆರೆ ಹೋಗೋನು ದಾವಣಗೆರೆಯಲ್ಲೂ ಕೇಳಿದ್ದಾರೆ. ಅಲ್ಪಸಂಖ್ಯಾತರು 80,000 ಜನ ಇದ್ದಾರೆ. ಹಂಗ ಶಾಮನೂರು ಶಿವಶಂಕರಪ್ಪ ಇರುವಾಗ ಅವ್ರು ಮಾತು ಕೊಟ್ಟಿದ್ರು, ಇದು 23 ನನ್ನ ಕೊನೆ ಚುನಾವಣೆ, ನೆಕ್ಸ್ಟ್ ಚುನಾವಣೆಯಲ್ಲಿ ನಾನೇ ಅಲ್ಪಸಂಖ್ಯಾತರನ್ನ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು. ಆ ಕಾರಣಕ್ಕೆ ಈ ಅಲ್ಪಸಂಖ್ಯಾತರನ್ನ ಟಿಕೆಟ್ ತಾವು ಕೊಡಿಸ್ಬೇಕಂತ ಹೇಳಿ ಬಹಳ ಜನ ಬಂದು ಕೇಳಿದ್ರು. ಈ ಕ್ಷೇತ್ರ ಅವ್ರ ಕ್ಷೇತ್ರ ಅಂತ ಯಾರ್ದಿಲ್ಲಮ್ಮ. ಚಾಮರಾಜಪೇಟೆ ನಮ್ಮ ಕ್ಷೇತ್ರ ಅಂತ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾವು ಕಾಂಗ್ರೆಸ್ ಶಿಸ್ತಿನ ಸಿಪಾಯಿ. ಹೇಳಮ್ಮ, ಈಗ ಯಾರ ಕ್ಷೇತ್ರನೂ ಯಾರ್ದಾಗಲ್ಲ. ಎಲ್ಲಾ ಕ್ಷೇತ್ರ 224 ಕ್ಷೇತ್ರ ಕಾಂಗ್ರೆಸ್ ಕ್ಷೇತ್ರ. ಅದು ಕಾಂಗ್ರೆಸ್ ಕ್ಷೇತ್ರ ಹೈಕಮಾಂಡ್ ಕ್ಷೇತ್ರ. ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ತೀರ್ಮಾನ ಮಾಡ್ಬೇಕಾಗಿದೆ. ನಾನು ತೀರ್ಮಾನ ಮಾಡೋದಾಗಲ್ಲ, ಮಲ್ಲಿಕಾರ್ಜುನನು ತೀರ್ಮಾನ ಮಾಡೋದು. ಅದ್ ಮಾಡ್ಬೇಕು. ಕೇಳಿದೀವಿ, ಕೇಳಿದ್ರೆ ತಪ್ಪೇನಿದೆ? ಕೇಳಲೇಬೇಡ್ದ? ಇಲ್ಲ ಕೇಳಲೇಬೇಡ. ಹೌದು ರೀ, ಒತ್ತಾಯ ಮಾಡ್ಲೇಬೇಡ್ದ? ಕೇಳಲೇಬೇಡ್ದ? ನಮ್ಮಕ್ ನಾವು ಕೇಳ್ತಾ ಇದೀವಿ. ಕೊಡೋದು ಬಿಡೋದು ಯಾರು ಬಿಟ್ಟಿದ್ದು? ಹೈಕಮಾಂಡ್ ಬಿಟ್ಟಿರೋದು. ಏನ್ ಕೇಳಲೇಬೇಡ್ದ ಅಂತ ಇದೆಯಲ್ಲ? ಅದೇ ಮಾತಾಡ್ಲಿಮ್ಮ. ಹಿರಿಯವರಿದ್ದಾರೆ, ನಾಯಕರಿದ್ದಾರೆ, ನನ್ನ ಆತ್ಮೀಯ ಸ್ನೇಹಿತರು ಅವರು. ಮಾತಾಡ್ಲಿ, ಕೇಳೋದು ತಪ್ಪೇನಿದೆ? ಒಂದು ಸಮಾಜ ಬಂದು ನನ್ಗೆ ಈ ತರ ಕೇಳ್ಬೇಕು, ನೀವು ಒತ್ತಡ ಆಗ್ಬೇಕಂತ ಹೇಳಿದ್ದಾರೆ. ಆ ಕಾರಣಕ್ಕೆ ನಾನು ಕೇಳ್ತಾ ಇದ್ದೀನಿ, ಕೇಳ್ತೀನಿ, ಮುಂದೆ ಕೇಳ್ತೀನಿ. ಒತ್ತಡ ಇಲ್ಲ. ಅಭ್ಯರ್ಥಿ ಅಂತ ಇಲ್ಲ, ಅಲ್ಪಸಂಖ್ಯಾತರು ಕೊಡಿ, ಯಾರನ್ನ ಕೊಡಿ, ಅಲ್ಪಸಂಖ್ಯಾತರು ಕೊಡಿ ಅಂತ ಕೇಳ್ತಾವ್ರೆ. ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಅಲ್ಲ, ನಿರ್ಧಾರ ಯಾರು ಮಾಡ್ಬೇಕದು? ಹೈಕಮಾಂಡ್ ತಾನೇ ಮಾಡ್ಬೇಕಾಗಿರೋದು ನಿರ್ಧಾರ. ಯಾರು ಕೊಟ್ಟರು? ಅದು ಕಾಂಗ್ರೆಸ್ ಬದ್ರು ಕೊಟ್ಟೆ. ಕಾಂಗ್ರೆಸ್ ಬದ್ರು ಕೊಟ್ಟೆ. ಯಾರು ಕೆಟ್ಟರು ಗೆಲ್ತಾರೆ. ಅವ್ರು ಇವ್ರು ಅಂತ ಹೇಳ ಕೇಳ್ತಾವ್ರೆ. ಈಗ ತೀರ್ಮಾನ ಮಾಡಿ ಖಂಡಿತ ಬಿಟ್ಕೊಡ್ತೀನಿ. ನಾನು ಹೇಳಿದ್ರೆ ನಾನು ಬಿಟ್ಕೊಡ್ತೀನಿ. ಈಗ ಲೋಕಾಯುಕ್ತ ಅವರು ಒಂದು ನೋಟಿಸ್ ಕೊಟ್ಟಿದ್ರು. 650 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂತ ಹೇಳ್ಬಿಟ್ಟು ಯಾರೋ ದೂರದ ಮೇಲೆ ಒಂದು ನೋಟಿಸ್ ಕೊಟ್ಟಿದ್ರು. ಅದು 650 ಕೋಟಿ FD ಇಂದ ನಾವು ಪರ್ಮಿಷನ್ ತಗೊಂಡಿಲ್ಲ, ಹಂಗೆ ಕೊಟ್ಟಿದಾರಂತ. ಯಾರು ಹಂಗೆ ಕೊಡಕ್ ಸಾಧ್ಯ ಆಗಲ್ಲ. FD ವಿದೌಟ್ ಪರ್ಮಿಷನ್ ಯಾವ್ದನ್ನ ಇಲಾಖೆ ಇದೆ, ಅಲ್ಪಸಂಖ್ಯಾತ ಇರ್ಲಿ, ಮತ್ತೊಂದಿರ್ಲಿ, ಯಾವ್ದನ್ನ ಇರ್ಲಿ, ಆ ಕೊಡ್ಬೇಕಾದ್ರೆ FD ಅನುಮತಿ ಇಲ್ಲ ಅಂದ್ರೆ ಕೊಡಕ್ ಸಾಧ್ಯ ಆಗಲ್ಲ. ಅದನ್ನು ಒಬ್ಬರಿಗೆ ಈಗ ಕೊಟ್ಟಿಲ್ಲ. 650 ಕೋಟಿ ಎಲ್ಲ ಕ್ಷೇತ್ರ ಅವ್ರು ಕೊಟ್ಟಿದ್ವಿ. ಯಾರಿಗೂ 2 ಕೋಟಿ ಕೊಟ್ಟಿದ್ವಿ, ಯಾರಿಗೂ ಒಂದು ತಾಲೂಕಿಗೆ 3 ಕೋಟಿ ಕೊಟ್ಟಿದ್ವಿ. ಹಾಗಾಗಿ 650 ಕೋಟಿ ಅವ್ಯವಹಾರ ಅಂದ್ರೆ ಒಂದೇ ಯಾರಿಗೂ 650 ಕೋಟಿ ಕೊಟ್ಟಿಲ್ಲ. ಎಲ್ಲಾ ತಾಲೂಕಲ್ಲಿ 3 ಕೋಟಿಯಿಂದ ಹಿಡ್ಕೊಂಡು 5 ಕೋಟಿವರೆಗೂ ಎಲ್ಲರಿಗೂ ಕೊಟ್ಟಿದ್ವಿ. FD ಅಪ್ರೂವಲ್ ಅಂದ್ರೆ ಯಾರಿಗೂ ಕೊಡಕ್ ಸಾಧ್ಯ ಆಗಲ್ಲ. ಆ ನೋಟಿಸ್ ಕೊಟ್ಟಿದ್ದ, ನೋಟಿಸ್ಗೆ ರಿಪ್ಲೈ ಮಾಡಿ. ಸರ್, ಈಗ 650 ಕೋಟಿ ಅಲ್ಲದೆ ಎಕ್ಸ್ಟ್ರಾ ಕೇಳಿದ್ರೆ ಮೇಡಮ್, ಹಂಗಿಲ್ಲಮ್ಮ. ಈಗ ನಾನು ಹೇಳಿಲ್ಲ ಈ ಮಾತು. ಹಿರಿಯವರು ನಮ್ಮ ನಾಯಕರಾಗಿದ್ರು, ಇವತ್ತು ನಮ್ಮ ಮಧ್ಯದಲ್ಲಿಲ್ಲ, ನಾವು ಅವ್ರ ಬಗ್ಗೆ ಮಾತಾಡ್ಬಾರ್ದು. ಅವ್ರು ಹೇಳಿದಂತ ಅವ್ರು ಹೇಳಿರೋದು 2023 ಚುನಾವಣೆಯಲ್ಲಿ ನಾನು ಇದು ಕೊನೆಯ ಚುನಾವಣೆ. ಅವತ್ತಿಂದ ಅಲ್ಪಸಂಖ್ಯಾತರು ಕೇಳ್ಕೊಂಡೇ ಬರ್ತಾ ಇದ್ದಾರೆ. ಇವತ್ತೇನು ಮೊದಲೇ ಬಾರಿ ಕೇಳ್ತಾ ಇಲ್ಲ. ಅಲ್ಪಸಂಖ್ಯಾತರು ಬೈ ಎಲೆಕ್ಷನ್ ಬಂದಿದೆ ಅಂತ ಇವತ್ತು ಮೊದಲೇ ಬಾರಿ ಇಲ್ಲ. ಏನಕ್ಕಂದ್ರೆ 80,000 to 90,000 ಅಲ್ಪಸಂಖ್ಯಾತರು ಇದ್ದಾರೆ. ಇವತ್ತಿಂದ ಎಲ್ಲ ಅವತ್ತಿಂದಾನು ಕೇಳ್ಕೊಂಡು ಬರ್ತಾ ಇದ್ದಾರೆ. ಒಂದ್ಸತಿ ಸೈಫುಲ್ಲಾಗಿ ಹೈಕಮಾಂಡು ಬಿ ಫಾರ್ಮು ಕೊಟ್ಟಿದ್ರು. ಸೈಫುಲ್ಲಾ ಅಂತ 2013-18 ನನ್ಗೆ ಗೊತ್ತಿಲ್ಲ ಸರಿಗೆ, 13-18 ಬಿ ಫಾರ್ಮ್ ಕೊಟ್ಟಿದ್ರು. ಹೈಕಮಾಂಡ್ ಇಂದ ಅಲ್ಪಸಂಖ್ಯಾತರಿಗೆ ಬಿ ಫಾರ್ಮು ಕೊಟ್ಟಿದ್ರು. ಆಮೇಲೆ ಮೊನ್ನೆ ಶಾಮನೂರು ಶಿವಶಂಕರಪ್ಪ ಇದು ನನ್ನ ಕೊನೆ ಚುನಾವಣೆ, ಇದಾದ್ಮೇಲೆ ನಾನು ಅಲ್ಪಸಂಖ್ಯಾತ ನಾನೇ ನಿಲ್ಸ್ಗೆಳ್ಕೊಂಡು ಬರ್ತೀನಿ. ಅವ್ರು ಹೋಗ್ತಾರಂತ ಯಾರು ನಿಲ್ಸಿದ್ದಿಲ್ಲ. ಗಟ್ಟಿ ಮುಟ್ಟಿದ್ರು ಪಾಪ. ಅಜ್ಜ ಪಾಪ ಗಟ್ಟಿ ಮುಟ್ಟಿದ್ರು. ನಮ್ಮ ಇಲಾಖೆಯಲ್ಲಿ ಬಂದವರು, ಅವ್ರ ಕ್ಷೇತ್ರದ ಬಗ್ಗೆ ಕೆಲಸ ಮಾಡ್ಕೊಂಡು ಹೋಗೋರು,
ಇಷ್ಟು ಬೇಗ ನಮ್ಗೆ ಬಿಟ್ಟು ಹೋಗ್ತಾರಂತ ಯಾರಿಗೂ ಗೊತ್ತಿರಲಿಲ್ಲ. ಅವರೇ ಮಾತು ಕೊಟ್ಟಿದ್ರು ನನ್ನ ಕೊನೆ ಚುನಾವಣೆ. ಅದಾದ್ಮೇಲೆ 2028 ನಾನೇ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡ್ ಬರ್ತೀನಿ ಅಂತ ಹೇಳಿದಕ್ಕೆ ಕಾರಣಕ್ಕೆ ಕೇಳ್ತಾರೆ. ಇವತ್ತಿಂದ ಕೇಳ್ತಾ ಇಲ್ಲಮ್ಮ, ಅವತ್ತಿಂದ ಅಲ್ಪಸಂಖ್ಯಾತರು ಕೇಳ್ಕೊಂಡೇ ಬರ್ತವ್ರೆ. ಒಂದ್ಸತಿ ಬಿ ಫಾರ್ಮು ಕೊಟ್ಟಿದ್ರು. ಸರ್ ಆಗಿದೆ ಅಂತೆ, ಅದು ಪ್ರೈವೇಟ್ ಹಾಸ್ಟೆಲ್ ಅಲ್ಲಿ ಆಗಿರೋದಂತೆ. ಪೊಲೀಸ್ ಅವರು ಅರೆಸ್ಟು ಮಾಡಿದ್ದಾರೆ, ತನಿಖೆ ಮಾಡ್ತಾ ಇದ್ದಾರೆ, ಅವನು ಅರೆಸ್ಟು ಮಾಡಿದ್ದಾರೆ. ಸರ್ ಲೋಕಾಯುಕ್ತ ಸರ್ ಇಲ್ಲ, ಬೇರೆ ತರ ಹೇಳ್ತಾ ಇದಾರೆ. ಒಬ್ರು ಡ್ರಗ್ ತಗೊಂಡಿದ್ದಾನೆ, ಗಾಂಜಾ ತಗೊಂಡಿದ್ದಾನೆ ಅಂತಾರೆ. ಒಬ್ರು ಇಲ್ಲ ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಆಗಿದೆ ಅಂತಾರೆ. ಪೊಲೀಸ್ ಅವರು ತನಿಖೆ ಮಾಡ್ತಾರೆ. ಇಲ್ಲ, ಈ ವಿಚಾರಕ್ಕೆ ಇನ್ನ ಸರಿ ಮಾಹಿತಿ ಬಂದಿಲ್ಲ. ಪೊಲೀಸ್ ಅವರು ತನಿಖೆ ಮಾಡ್ತಾರೆ. ಒಬ್ರು ಹೆವಿ ಡ್ರಗ್ಸ್ ತಗೊಂಡಿದ್ದಾರೆ ಅಂತ ಹೇಳ್ತಾರೆ, ಒಬ್ರು ಇಲ್ಲ ಮೈಂಡ್ ಡಿಸ್ಟರ್ಬ್ ಆಗಿತ್ತು, ಅವ್ನು ಮೆಂಟಲಿ ಆಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.